ಸುಲೋಚನಾ, ಮಂಗಳವಾಗಲಿ. ಕುಳಿತುಕೊಳ್ಳಿ ಅತ್ತವರೇ. ಸುಲೋಚನಾ, ಯಾವುದೋ ಯೋಚನೆಯಲ್ಲಿ ಮುಳುಗಿರುವಂತಿತ್ತು. ಅತ್ತೆಯವರೇ, ನಾನು ನಿಮ್ಮನ್ನು ಹಿಂದೆ ಭೇಟಿಯಾದಾಗ ಒಂದು ವಿಷಯವನ್ನು ಹೇಳಿರಲಿಲ್ಲ. ಯಾವ ವಿಷಯ ಸುಲೋಚನಾ? ದೇವಿಯ ಮಂದಿರಕ್ಕೆ ಹೋದಾಗ ಅಶೋಕವನದಲ್ಲಿ ಸೀತೆಯನ್ನು ಕಂಡೆ. ಸುಲೋಚನಾ, ನೀನು ಸೀತೆಯ ಜೊತೆ ಮಾತನಾಡಿದೆಯಾ? ಇಲ್ಲ ಅತ್ತೆಯವರೇ, ದೂರದಿಂದಲೇ ನೋಡಿ ಹೊರಟು ಹೋದೆ. ಹತ್ತಿರ ಹೋಗಿ ಮಾತನಾಡುವ ಧೈರ್ಯ ಬರಲಿಲ್ಲ. ಅತ್ತೆಯವರೇ, ನೀವು ಸೀತೆಯನ್ನು ನೋಡಿರುವಿರಾ? ನಾನು ನಿನ್ನ ಹಾಗೆ ದೂರದಲ್ಲಿ ಮರೆಯಿಂದ ನೋಡಿದ್ದೇನೆ. ಅತ್ತೆಯವರೇ, ಏನನ್ನು ಯೋಚಿಸುತ್ತಿರುವಿರಿ? ನಾನು ಸೀತೆಯ ಬಗ್ಗೆಯೇ ಯೋಚಿಸುತ್ತಿದ್ದೇನೆ ಸುಲೋಚನಾ. ಅವಳ ಪತಿ ವಿಯೋಗದ ಸಂಕಟವನ್ನು ನನಗೆ ಮರೆಯಲಾಗುತ್ತಿಲ್ಲ. ನನಗೂ ಅಷ್ಟೇ. ಒಂದೇ ಸಲ ನೋಡಿದ ಆ ರೂಪ ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿದೆ. ತ್ರಿಲೋಕ ಸುಂದರಿಯಾದ ಸೀತೆಯ ಮುಖವು ಬೆಂಕಿಯ ಕಾವಿಗೆ ಬಾಡಿದ ಹೂವಿನಂತೆ ಕಾಣುತ್ತಿತ್ತು. ಆದರೇನು ಮಾಡುವುದು? ಸೀತೆಯ ದುಃಖವನ್ನು ನಿವಾರಿಸುವ ಶಕ್ತಿ ನಮಗಿಲ್ಲ. ಸೀತೆಗೆ ಸಂಕಟ ಉಂಟು ಮಾಡಿದ ಕಾರಣದಿಂದಲೇ ಈ ಯುದ್ಧ ನಡೆಯುತ್ತಿದೆ. ಅದರ ಪರಿಣಾಮವಾಗಿ ಲಂಕೆಯ ಎಷ್ಟೋ ಜನ ತಾಯಂದಿರು, ಪತ್ನಿಯರು ಅದೇ ಬಗೆಯ ಸಂಕಟವನ್ನು ಅನುಭವಿಸುವ ಸ್ಥಿತಿ ಉಂಟಾಗಬಹುದೆಂದು ಭಯವಾಗುತ್ತಿದೆ. ನಿಮ್ಮ ಮಾತು ನಿಜ ಅತ್ತೆಯವರೇ. ಈಗಾಗಲೇ ರಣರಂಗದಲ್ಲಿ ಅಸುನೀಗಿದ ನೂರಾರು ವೀರರು, ಆ ವೀರರ ಕುಟುಂಬವು ಆ ಸಂಕಟವನ್ನು ಅನುಭವಿಸುತ್ತಿದೆ. ಹೌದು ಸುಲೋಚನಾ, ಅನುಭವಿಸುತ್ತಿದ್ದಾರೆ. ಆದರೆ ಈ ದುಃಖ ಇಲ್ಲಿಗೆ ಮುಗಿಯುವುದಿಲ್ಲ. ಈ ಯುದ್ಧ ಹೀಗೆ ಮುಂದುವರೆದರೆ ಈ ದುಃಖದ ಪರಂಪರೆಯು ಮುಂದುವರಿಯುತ್ತದೆ. ಅದು ಯಾರು ಯಾರನ್ನು ಆಕ್ರಮಿಸುತ್ತದೋ ಹೇಳುವಂತಿಲ್ಲ. ಅತ್ತೆಯವರೇ, ನನಗೆ ಯಾಕೋ ವಿಪರೀತ ಭಯವಾಗುತ್ತಿದೆ. ಈ ಯುದ್ಧ ಇನ್ನು ಯಾರ್ಯಾರನ್ನು ಬಲಿ ತೆಗೆದುಕೊಳ್ಳುವುದೋ ಏನು? ಸುಲೋಚನಾ, ಲಂಕೆಯಲ್ಲಿ ಎಲ್ಲರ ಸ್ಥಿತಿಯೂ ಇದೇ ಆಗಿದೆ. ಆದರೆ ನೀನು ಕೆಟ್ಟದ್ದನ್ನು ನಿರೀಕ್ಷಿಸಬೇಡ. ಕೆಟ್ಟದ್ದನ್ನು ಎದುರಿಸಲು ಸಿದ್ಧಳಾಗು. ಸೀತೆಯನ್ನು ರಾಮನಿಗೊಪ್ಪಿಸಿ ಯುದ್ಧವನ್ನು ಕೊನೆಗೊಳಿಸಿ ಎಂದು ಹೇಳಿ ಹೇಳಿ ನಾನು ವಿಫಲಳಾದೆ. ಲಂಕೇಶ್ವರ ನನ್ನ ಮಾತು ಮಾತ್ರವಲ್ಲ, ಯಾರ ಮಾತನ್ನು ಕೇಳಲಿಲ್ಲ. ಸಾಧ್ಯವಾದರೆ ನೀನು ನಿನ್ನ ಪತಿಯ ಬಳಿ ಈ ಪ್ರಯತ್ನವನ್ನು ಮುಂದುವರಿಸು. ಹಾಗೆ ಮಾಡುತ್ತೇನೆ ಅತ್ತೆಯವರೇ. ನಾನು ಅತಿಕಾಯ. ಸಾಮಾನ್ಯ ಸೈನಿಕರೊಂದಿಗೆ ಯುದ್ಧ ಮಾಡಿದರೆ ಏನು ಪ್ರಯೋಜನ? ಇವರೆಲ್ಲ ನನ್ನ ಪರಾಕ್ರಮಕ್ಕೆ ಧೂಳಿನ ಕಣಕ್ಕೆ ಸಮಾನ. ವೀರನಾರಾದರೂ ಇದ್ದಲ್ಲಿ ಅವನು ನನ್ನೊಂದಿಗೆ ಎದುರಿಗೆ ನಿಂತು ಯುದ್ಧ ಮಾಡಲಿ. ಇಲ್ಲವಾದರೆ ನನಗೆ ಸರಿಸಮನಾದ ವೀರರೇ ಇಲ್ಲವೆಂದು ತಿಳಿದು
ಕ್ಷಣಾರ್ಧದಲ್ಲಿ ವಾನರ ಸೈನ್ಯವನ್ನು ನಿಶ್ಶೇಷಗೊಳಿಸುತ್ತೇನೆ. ಅತಿಕಾಯ, ಅತಿಕಾಯ, ನಾನು ಲಕ್ಷ್ಮಣ, ಶ್ರೀರಾಮನ ಸಹೋದರ. ನಿನ್ನೊಂದಿಗೆ ಯುದ್ಧ ಮಾಡಲು ಸಿದ್ಧನಾಗಿದ್ದೇನೆ. ಲಕ್ಷ್ಮಣ, ಯುದ್ಧಾನುಭವದಲ್ಲಿ ನೀನಿನ್ನು ಸಣ್ಣ ಬಾಲಕ. ಯಾವ ರೀತಿಯಿಂದಲೂ ನೀನು ನನಗೆ ಸರಿಸಮನಲ್ಲ. ಕಾಲ ಸದೃಶನಾದ ನನ್ನೊಡನೆ ಹೋರಾಡಬಲ್ಲೆಯ? ಅತಿಕಾಯ, ನೀನು ಮಿತಿ ಮೀರಿ ಮಾತಾಡುತ್ತಿರುವೆ. ನಿನ್ನ ಪರಾಕ್ರಮವನ್ನು ನೀನೇ ಹೇಳಿಕೊಂಡರಾಯಿತೆ. ಯುದ್ಧ ನಡೆದರೆ ತಾನೇ ಯಾರು ಎಷ್ಟು ಸಮರ್ಥರು ಎಂದು ಅರ್ಥವಾಗುವುದು. ಕಾಲಾಗ್ನಿಯನ್ನು ಕೆಣಕಿ ಆಪತ್ತಿಗೊಳಗಾಗಬೇಡ. ಸುಮ್ಮನೆ ಹೊರಟು ಹೋಗು. ಅನ್ಯಾಯವಾಗಿ ನಿನ್ನ ಪ್ರಾಣಕ್ಕೆ ಎರವಾಗಬೇಡ. ಅಯ್ಯೋ ಪಾಪ, ಅದೇ ಮಾತನ್ನು ನಿನಗೆ ಹೇಳುತ್ತೇನೆ ಅತಿಕಾಯ. ಸುಮ್ಮನೆ ಸಾಯದೆ ಹೊರಟು ಹೋಗು. ರಾವಣನ ಕಡೆಯ ವೀರರಲ್ಲಿ ಎಲ್ಲರೂ ಮಾತಿನಲ್ಲಿ ಅತಿ ಶೂರರು ಎಂದು ನಿರೂಪಿಸಿ ಮುಗಿದು ಹೋದರು. ಈಗ ನಿನ್ನ ಸರದಿ. ಲಕ್ಷ್ಮಣ, ನಿನ್ನ ಮರ್ಮಾಘಾತ ಮಾತುಗಳು ನನ್ನ ರೋಷವನ್ನು ಕೆರಳಿಸುತ್ತಿದೆ. ಈಗ ನನ್ನ ಅಸ್ತ್ರಗಳು ಸಿಂಹವು ಆನೆ ರಕ್ತವನ್ನು ಹೇಗೆ ಹೀರುವುದೋ ಹಾಗೆಯೇ ನಿನ್ನ ಪ್ರಾಣವನ್ನು ಹೀರುತ್ತದೆ. ದುರಾತ್ಮ, ಗರ್ವದ ಮಾತಿನಿಂದ ನೀನು ಗೆಲ್ಲಲಾರೆ. ನಾನು ನಿನ್ನ ಮುಂದೆ ನಿಂತಿದ್ದೇನೆ. ಮಾತು ನಿಲ್ಲಿಸಿ ನಿನ್ನ ಪರಾಕ್ರಮದ ಪ್ರದರ್ಶನ ಮಾಡು. ಆತ್ಮಶ್ಲಾಘನೆಯಿಂದ ನೀನು ಮಾನ್ಯನಾಗಲಾರೆ. ನನ್ನಲ್ಲಿರುವ ಸಾಮರ್ಥ್ಯವನ್ನು ಸಕಾರಣವಾಗಿ ಹೇಳಿಕೊಂಡರೆ ಅದು ಆತ್ಮಶ್ಲಾಘನೆಯಲ್ಲ, ಅದು ಆತ್ಮವಿಶ್ವಾಸವಾಗುತ್ತದೆ. ಅಷ್ಟೊಂದು ಆತ್ಮವಿಶ್ವಾಸವಿದ್ದರೆ ಪ್ರಯೋಗಿಸು ನಿನ್ನ ಅಸ್ತ್ರಗಳನ್ನು. ಲಕ್ಷ್ಮಣ, ಇದುವರೆಗೂ ಬಂದು ಹೋದ ರಾಕ್ಷಸ ವೀರರಂತೆ ನಾನು ಸುಲಭವೆಂದು ನೀನು ಭಾವಿಸಿರಬಹುದು. ಅದು ನಿನ್ನ ಭ್ರಮೆ. ನನ್ನ ಪೌರುಷದ ಪ್ರಮಾಣ ಪಾಪ ನಿನಗಿನ್ನೂ ಗೊತ್ತಿಲ್ಲ. ಮತ್ತೆ ಮಾತಿನ ಬಾಣಗಳನ್ನು ಪುಂಕಾನುಪುಂಕವಾಗಿ ಬೇತೊಳಗಿದೆಯಲ್ಲ ರಾಕ್ಷಸ. ನಿನ್ನ ಪೌರುಷವನ್ನು ತೋರಿ ವೀರನೆನಿಸಿಕೋ. ಅಸ್ತ್ರಶಸ್ತ್ರಗಳಿಂದ ನಿನ್ನ ಪರಾಕ್ರಮವನ್ನು ತೋರಿಸು. ಆನಂತರ ನನ್ನನ್ನು ಬಾಲಕನೆಂದು ಅವಹೇಳನ ಮಾಡಿದ ನಿನ್ನ ಶಿರವನ್ನು ನನ್ನ ಹರಿತವಾದ ಬಾಣಗಳಿಂದ ಕತ್ತರಿಸುತ್ತೇನೆ. ಬಾಲಕನ ವೇಷದ ವಾಮನನಾಗಿ ವಿಷ್ಣು ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದಂತೆ ನಾನು ನಿನ್ನನ್ನು ತುಳಿದು ಬಿಡುತ್ತೇನೆ. ಯುದ್ಧವನ್ನು ಆರಂಭಿಸು. ಓಂ ನಮಃ ಶಿವಾಯ. 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 ಧಾನ್ಯಮಾಲಿನಿ, ಕ್ಷಮಿಸಿ ಪ್ರಭು, ತಾವು ಬಂದದ್ದನ್ನು ನಾನು ಗಮನಿಸಲಿಲ್ಲ. ಅದೊಂದು ದೊಡ್ಡ ಅಪರಾಧವಲ್ಲ ಧಾನ್ಯಮಾಲಿನಿ. ನೀನು ನಿನ್ನ ಪುತ್ರನ ಜಯಕ್ಕಾಗಿ ಪ್ರಾರ್ಥಿಸುತ್ತಿರುವಾಗ ಬೇರೆ ಯಾವುದೂ ನಿನಗೆ ಗಮನವಿರುವುದಿಲ್ಲವೆಂದು ನನಗೆ ತಿಳಿದಿದೆ. ಧಾನ್ಯಮಾಲಿನಿ, ನಿನ್ನ ಪುತ್ರ ಅತಿಕಾಯ ರಣರಂಗದಲ್ಲಿ ಇದುವರೆಗೂ ಯಾರೂ ತೋರದ ಪರಾಕ್ರಮದಿಂದ ವಿಜೃಂಭಿಸುತ್ತಿದ್ದಾನೆ. ಆ ವಾರ್ತೆಯನ್ನು ಕೇಳಿ
ಅಂತಹ ವೀರ ಪುತ್ರನ ವೀರ ಮಾತೆಯನ್ನು ಅಭಿನಂದಿಸಲೆಂದೇ ನಾನಿಲ್ಲಿಗೆ ಬಂದೆ. ಪ್ರಭು, ತಮ್ಮ ಅನುಗ್ರಹದಿಂದ ನಾನು ನನ್ನ ಪುತ್ರ ಧನ್ಯರಾದೆವು. ನನ್ನ ಪುತ್ರ ತಂದೆಯಿಂದಲೇ ಹೊಗಳಿಸಿಕೊಂಡರೆ ಅದಕ್ಕಿಂತ ಸಂತೋಷದ ಸಂಗತಿ ಬೇರೆ ಯಾವುದಿದೆ ಪ್ರಭು? ತಂದೆಯ ಪ್ರತಿಷ್ಠೆಗಾಗಿ, ತಂದೆಯ ಅಭಿಮಾನ ರಕ್ಷಣೆಗಾಗಿ, ತಂದೆಯ ಗೌರವಕ್ಕಾಗಿ ಹೋರಾಡುವವನೇ ನಿಜವಾದ ಪುತ್ರ. ಅವನಿಂದಲೇ ಈ ಜಯ ಲಭಿಸಿದರೆ ನನಗೆ ಈ ಜಗತ್ತಿನಲ್ಲಿ ಅವನಿಗಿಂತ ಪ್ರಿಯರು ಬೇರಾರೂ ಇರುವುದಿಲ್ಲ ಧಾನ್ಯಮಾಲಿನಿ. ಪ್ರಭು, ಅವನು ಜಯಶಾಲಿಯಾಗಿ ಬರಬೇಕೆಂಬ ಅಭಿಲಾಷೆಯಿಂದಲೇ ಅವನು ರಣರಂಗಕ್ಕೆ ಹೋದ ಕ್ಷಣದಿಂದ ಕರುಣಾಮಯನಾದ ಕೈಲಾಸನಾಥನನ್ನು ಪ್ರಾರ್ಥಿಸುತ್ತಿದ್ದೇನೆ. ಪ್ರಾರ್ಥಿಸು, ಚೆನ್ನಾಗಿ ಪ್ರಾರ್ಥಿಸು ಧಾನ್ಯಮಾಲಿನಿ. ನಿನ್ನ ಪ್ರಾರ್ಥನೆ ಸಫಲವಾಗಲಿ. ಅತಿಕಾಯ ವಿಜಯಾಗಿ ಬಂದ ಮೇಲೆ ನಾವೆಲ್ಲರೂ ಸೇರಿ ವಿಜಯೋತ್ಸವವನ್ನು ಆಚರಿಸೋಣ. ಶಂಭೋ ಶಂಕರ ಹರ ಹರ ಮಹಾದೇವ. ಅತಿಕಾಯ, ಪರಾಕ್ರಮ ಕೇವಲ ನಿನ್ನೊಬ್ಬನ ಸೊತ್ತಲ್ಲ ಎಂದು ಅರ್ಥವಾಯಿತೆ. ಆರಂಭದಲ್ಲೇ ಆನಂದ ಪಡಬೇಡ ಲಕ್ಷ್ಮಣ. ಅತಿಕಾಯ, ನಿನ್ನ ಬಾಣಗಳು ನಿನ್ನ ಮಾತಿನಂತೆಯೇ ನಿರರ್ಥಕವಾದವು.
ಈಗ ನನ್ನ ಬಾಣದ ಶಕ್ತಿಯನ್ನು ನೋಡು. ಲಕ್ಷ್ಮಣ, ಇಂಥ ಅಮೋಘವಾದ ಬಾಣ ಪ್ರಯೋಗಿಸುವ ಶಕ್ತಿಯುಳ್ಳ ನೀನು ನನಗೆ ಸರಿಸಾಟಿಯಾದ ಶತ್ರುವೇ ಸರಿ.